ಏ ನೆತ್ತಿನ ಜುಟ್ಟ ಹಿಡಿದ ಮಾತಾಡ್ತಾವ ಏನ ಕಸಮಲಿಗತ್ತಿ ಅಣ್ಣ ಏನ್ ಮಾತಾಡತ್ತೀಯ ನಾವ್ಯಾರು ಅಗರ್ಭ ಶ್ರೀಮಂತರದೀವಿ ಆ ಭಿಕ್ಷುಕನ ಜೋಡಿ ನಿಂದೆಂತ ಮಾತ ಅತ್ತಾಗಿರ್ತಕ್ಕಂಥಕ್ಕೆ ಸೊಸಿಗೆ ಮಾತು ಬೈತಿದ್ಳು ಹೌದು ಅವಾಗ ಸೊಸಿ ಹೇಳ್ತಾನ ಅಲ್ಲ ನಾವು ಊಟ ಮಾಡಿ ಅಡಿಗೆ ಮಾಡಿಲ್ಲ ಅಂತ ಹೇಳಕತ್ತೀವಿ ಹೌದು ಅಡಿಗೆ ಮಾಡಿಲ್ಲ ಅಂತ ಹೇಳ್ತಿದ್ವಿ ನಾವು ಶ್ರೀಮಂತರ ಕಣ್ಣು ಕಿಸದ ಸೊಸಿಗೆ ಬೈತಳ ಅತ್ತಿ ಅವಾಗ ಸೊಸಿ ಹೇಳಿದ್ರ ಬಂಧುಗಳು ಏನಂತೇಳಿ ಏನತ್ತವ ಅತ್ತಿಯವರ ನಾ ಅಡಿಗೆ ಮಾಡಿಲ್ಲ ಅಂತ ತಿಳ್ಕೊಂಡು ಯಾವ ಅರ್ಥದಲ್ಲಿ ಹೇಳಕತ್ತೀನಂದ್ರ ಯಾವ ಅರ್ಥ ಈ ಜನ್ಮದಲ್ಲಿ ಇನ್ನೊಬ್ಬರಿಗೆ ನೀಡುವಂತ ಪುಣ್ಯ ಅಡಿಗೆ ನಾವು ಮಾಡಿಲ್ಲ ಅನ್ನುವಂತ ಅರ್ಥದಲ್ಲಿ ಹೇಳಕತ್ತೀನಿ ಅಂತೇಳಿ ಹೌದು ನೋಡ್ರಿ ಬಂಧುಗಳು ಏನ್ ಹೇಳಕ್ಕಿ ಏನ್ ಹೇಳವ ಈ ಜನ್ಮದೊಳಗ ಇನ್ನೊಬ್ಬರಿಗೆ ನೀಡುವಂತ ಪುಣ್ಯದ ಅಡಿಗೆ ನಾವು ಮಾಡಿಲ್ಲ ಅಂತ ಹೇಳಿನಿ ಅಂತಂದ್ರ ಅತ್ತಿಗೆ ಹೇಳಿರತ್ತ ಹೇಳುವಾಗ ಖುಷಿ ಏನಂದ್ರತ್ತ ಏನತ್ತವ ಪುಣ್ಯದ ಅಡಿಗೆ ಪಾಪದ ಅಡಿಗೆ ಬ್ಯಾರೆ ಬ್ಯಾರೆ ಇರ್ತಾವ ನನ್ನ ಗೊತ್ತಕಿ ಬ್ಯಾರೆ ಇರ್ಲಿ ಹೋಯ್ತು ಮಳೆ ಐತ್ರಿ ಅಷ್ಟ ಸಮಾಧಾನದಿಂದ ಶಾಂತ ರೀತಿಯಿಂದ ಕೂಡ್ರಿ ಮಳಿ ಮೇಲೆ ಸೀಟ್ ಹೇಳ್ಬೇಡ್ರಿ ದಿನ ಮತ್ ನಾಳೆ ನಮ್ಮ ಹಾಡಿಕೆ ಹಸಲ ಬರ್ತದೆ ಮಳಿ ಬಂದ್ರೆ ಕೆಟ್ಟ ಹೋಗತ್ತ ಮನಿ ಮಗ ಉಂಡ್ರೆ ಕೆಟ್ಟ ಹೋಗತ್ತ ಅದ್ರ ನಾಳೆ ಹಾಡಿಕೆ ಹಸಲಾಗ ಬರ್ತದ ಮಳಿ ಸಿಗಲ್ರಿ ಮಳಿ ಸಿಗು ನಿಂದು ಕರೆಯದತ್ತಮ್ಮ ಹೌದವ ಮಳಿ ಬಂದ್ರೆ ಕೆಟ್ಟಲ್ಲ ಮಗ ಉಂಡ್ರೆ ಕೆಟ್ಟಲ್ಲ ನಮ್ಮಂತ ಗಂಡಸ ಮಕ್ಕಳು ಉಂಡ್ರೆ ಕೆಟ್ಟಲ್ಲ ಮತ್ತೆ ಹೆಣ್ಣು ಮಕ್ಕಳು ಅವ್ರು ಇರ್ಬೇಕು ಯಾಕಾದಶಿ ಮಾಡ್ಬೇಕವ ನನ್ನ ಕರ್ನಾನ್ ಹಂಟಿ ಆಯ್ತು ಬೇಲಾಕತ್ತಾರ ಹೆಣ್ಮಕ್ಳು ನಾನೇ ನೋಡ್ಲತ್ತವ ಯಪ್ಪ ಹೌದಿಲ್ಲ ಹೌದಾ ಇರ್ಲಿ ಮಾತೊಂದು ಹೆಂಗ ಬರ್ತದ ಹೆಂಗ ಬರ್ತೇವ ಮಾತುಗಳಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಸತ್ಪುರುಷರಾಗಿರ್ತಕ್ಕಂಥವ್ರು ಏನ್ ಮಾಡ್ತಾರೆ ಮಾತಿನೊಳಗೊಂದ ಮಾತನ್ನ ಬಹಳ ಚಂದ ಹೇಳಿದಿರ್ತಮ್ಮ ಹೆಂಗ ಹೇಳಿದ ಮಾತ ದುಡುಕಿ ದಡ್ಡನಾಗಬೇಡ ಯೋಚಿಸಿ ಬುದ್ಧಿವಂತನಾಗು ಹೌದು ದುಡುಕಿ ದಡ್ಡನಾಗಬೇಡ ಯೋಚಿಸಿ ಬುದ್ಧಿವಂತನಾಗು ಹೌದ್ರಿಪ್ಪ ಕೂತು ಸೋಮಾರಿಯಾಗಬೇಡ ಧ್ಯಾನಿಸಿ ಭಕ್ತಿವಂತನಾಗು ಹೌದು ಲೇ ಮಾನವ ಮನುಕುಲ ಮೆಚ್ಚಿ ಮಾದರಿಯಾಗುವಂತ ಮಾನವನಾಗು ಅನ್ನುವಂತ ಮಾತನ್ನು ಹೇಳ್ತಾರ ಎಲ್ಲ ಮಾತು ಯಾಕೆ ಹೇಳ್ತಾರವ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಮೇಲೆ ಮಾನವ ಜನ್ಮಕ್ಕೆ ನಾವು ನೀವೆಲ್ಲರೂ ಬಂದಿದೀವಿ ಹುಟ್ಟಿ ಅರಿವು ಹಿಡಿತಕ್ಕಂತ ಗುಣ ಮಾನವನಿಗೆ ಐತಿಪ್ಪ ಅಂತಂದ್ರ ಹೌದು ಅರಿವಿನ ಜನ್ಮಕ್ಕೆ ಬಂದಿದೀಪ್ಪ ಅಂದ್ರ ಮಾನವನ ಲಕ್ಷಣ ನಮಗ ಮನುಷ್ಯ ಇರ್ಲಿ ಅನ್ನುವಂತ ಮಾತನ್ನು ಹೇಳ್ತಾರಪ್ಪ ಮಾತ ಎಲ್ಲ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಮೇಘರಾಜನ ಅರಬಟ್ಟು ಬಹಳ ನಡೆದ ಮೇಘರಾಜ ಅಂದ್ರ ಈ ಕಡೆ ಸ್ವಲ್ಪ ಗದ್ಲಾಗ್ಲಕತ್ತಂದ್ರ ನಮಗೊಂದ್ ಸ್ವಲ್ಪ ಯಾನ್ ಮಾತಾಡ್ಬೇಕು ಅನ್ನೋದು ಒಂದು ತಿಳಿದಿಲ್ಲ ಎಲ್ಲ ಬಹಳ ಮಾತಾಡುವಂತ ಅವಶ್ಯಕತೆ ಮಾತು ಹೆಂಗ ಬರ್ತದ ಮಾತು ಹೇಳಿದ್ರೆ ಹೆಂಗ ಆಗಿರ್ಬೇಕತ್ತಮ್ಮ ಮಾತು ಹೇಳಿದ್ರೆ ಕೊಡ್ತಾರಲ್ಲ ಮನೆಯ ಹೋಗಿ ಮಕ್ಕಳಂಗ ಹೇಳ್ಬೇಕವ ನೀವು ಮಾತ ಮಕ್ಕಳಂಗ ಹೇಳಕ್ಕೆ ಹಗಲಿದ್ರೆ ರಾತ್ರಿ ತಿಂದೇನು ಇಲ್ಲವ ಈಗ ಈ ಕಡೆ ಮಂದಿ ರಾತ್ರಿ ಮಕ್ಕಳೇ ಕಮ್ಮಿ ಆಗ್ಯಾದ ಹಗಲಿ ಮುಂಜಾನೆ ನಾಷ್ಟ ಮಾಡ ಹೇಳಕಿಲ್ಲ ನಾಷ್ಟ ಮಾಡುದು ಅದ ನಿನ್ನಂತ ರಾತ್ರಿ ತೊಡಿಗೆ ಹೋಗಿರ್ತಾರ ನಿನ್ನಂತ ಏನ್ ನಾವು ಗಂಡಸ ಹೋಗ್ಬಿಡಿ ಹೆಣ್ಮಕ್ಳು ತೊಡಿಗೆ ಹೋಗ್ತಾರ ಹೇಳ ಮಾತು ಹೆಂಗ ಒಂದ್ ಸ್ವಲ್ಪ ಏನ್ರಿ ಹೇಳ್ರಿ ಮಳಿಗೆ ಕೂಡ ಯಾನೋ ಹೇಳಬೇಕತ್ತೆ ಕತ್ತಿ ಹೇಳಬೇಕತ್ತೆ ನಾವು ಬಂದಿದೀವಿ ಕರೆ ಕತ್ತಿ ಎಲ್ಲ ತೊಳ್ಕೊಂಡ್ ಹೊಂಟದ್ ನೀವ್ ಹೇಳುದು ಮಳೆ ಹೊಂಟದಂದಿ ಇರ್ಲಿ ಹೆಚ್ಚಿಗೆ ಮಾತನಾಡಲಾರದನೆ ಹೌದು ದಾನ ಮತ್ತು ಧರ್ಮದ ವಿಷಯ ಸರ್ಜೋಡಿ ಕಲಾವಂತರು ಮಾತು ಹೇಳಿದ್ರು ಅಚ್ಚ ಕಡೆ ನಮ್ಮ ಹಿರಿಯ ಕಲಾವಿದರು ದಾನದ ಬಗ್ಗೆ ಹಿಡ್ಕೊಂಡ್ರು ಧರ್ಮ ನನಗಿರ್ಲಿ ಧರ್ಮ ಬಿಟ್ರೆ ದಾನ ಅವ್ರಿಗಿರ್ಲಿ ಹೌದು ಅಂತ ಯಾವ ವಿಷಯ ಹಿಡಿತಾರೆ ಹಿಡಿದು ಬಿಟ್ಟಿರ್ತಕ್ಕಂಥ ವಿಷಯ ನಮಗಿರ್ಲಿ ಅನ್ನುವಂತ ಮಾತನ್ನ ಹೇಳಿದಾರ ಮಾತು ಹೇಳ್ಯಾರ ಇದರೊಳಗೆ ನನಗೆ ಯಾವ್ದಿರ್ಲಪ್ಪ ಅಂದ್ರ ನಮಗೆ ಯಾವ್ದಿರ್ಲಿಪ್ಪ ದಾನದ ವಿಷಯನೇ ನನಗಿರ್ಲಿ ಧರ್ಮದ ಪಾಲು ಸರ್ಜೋಡಿ ಕಲಾವಂತರಿಗಿರ್ಲಿ ಹೌದಾ ಅದಕ್ಕೆ ಹೇಳಿದ್ರೆ ಎಲ್ಲ ದಾನಗಳಕ್ಕಿಂತ ಅನ್ನದಾನವೇ ಶ್ರೇಷ್ಠ ದಾನದೊಳಗ ಬಹಳ ಪ್ರಕಾರಗಳದಾವ ದಾನ ಒಳಗ ಅನ್ನದಾನ ವಿದ್ಯಾದಾನ ಗೋದಾನ ವಸ್ತ್ರದಾನ ಕನ್ಯಾದಾನ ಭೂದಾನ ಹೌದು ರಕ್ತದಾನ ಹೌದು ಹೌದಿಲ್ಲ ಯಾಕಂದ್ರೆ ಹಿಂಗ ಬಹಳ ದಾನದೊಳಗ ಬಹಳ ದಾನಗಳದಾವ ಅದರೊಳಗೆ ಯಾವ ಒಂದೇ ಒಂದು ಮಾತು ಹೇಳೋದಪ್ಪ ಅಂದ್ರೆ ಎಲ್ಲ ದಾನಗಳಕ್ಕಿಂತ ಅನ್ನದಾನವೇ ಶ್ರೇಷ್ಠ ಹೌದು ಅನ್ನದಾನ ಬಿಟ್ಟು ಮತ್ತೊಂದು ದಾನ ಇಲ್ಲ ಅನ್ನುವಂತ ವಾದನ ದಾನನೇ ವಾದ ಮಾಡಿ
ವಾದ ಮಾಡಿ ದಾನನೇ ಶ್ರೇಷ್ಠ ಆಯ್ತನ್ನುವಂತ ವಾದನ್ನ ಮಾಡಿ ಹೌದು ಬಹಳನೇ ಹೆಚ್ಚಿಗೆ ಮಾತನಾಡಲಾರದನೆ ಹೌದು ಒಂದೇ ಒಂದು ಮಾತ ನೆನಪಿಗೆ ಬರ್ಲಾಕತ್ತದ ನೀವು ಎಲ್ಲಾರು ಗಪ್ ಕೂತ್ರ ಮಳಿ ಕಟ್ಟಾದ ನೋಡ್ರಿ ಏನ್ ಹೇಳಂದ್ರಿ ನೀವು ಎಲ್ಲಾರು ಗಪ್ ಕೂತ್ರ ಮಳಿ ಕಟ್ಟ ನೋಡ್ರಿ ಬೇಕಾದ್ರೆ ಮಳಿ ಕಟ್ಟೆ ಮಾಡ್ತಾನೆ ಮತ್ ನೀವು ಎಲ್ಲಾರು ಗಪ್ ಕೊಂಡ್ರವ ಏನ್ ದೊಡ್ಡ ಸಿದ್ದೇಶ್ವರ ಅಪ್ಪಾಜಿನ ಮೊಮ್ಮಗ ನೋಡು ನೋಡಿವ ಮಳಿ ನಿತ್ತನ ಗಪ್ರ ಗಪ್ರ ಕಟ್ ಮಾಡ್ತಾರ ಮಳಿ ನೀವು ಎಷ್ಟು ಗಪ್ ಕುಡಿದ್ರೆ ಕಟ್ ಮಾಡ್ತಾರ ಇದು ಯಾರು ನೋಡು ಉಳಕ ನೋಡು ಮೈಕ್ ಹೋದ ಅವಾಗ ಅನಿಸ್ತು ನನಗ ಏನೋ ಸಾಧ್ಯ ಹತ್ಕೋತೇಳಿ ಹೊತ್ತೇಳಿ ಎಂಟು ಹತ್ಕೋಬೇಕು ತಿಳ್ಕೊಳ್ಳಿ ನಾವು ಇರ್ಲಿ ಹತ್ತು ಮುಳುಗುತ್ತ ನನ್ನಪ್ಪ ಅಮೋಘ ಸಿದ್ಧನ ಸೇವಾ ಮಾಡಬೇಕಾಗ್ಯದ ಬಹಳ ಶ್ರೇಷ್ಠದ ಭಕ್ತಿ ಮಾಡಿ ಮಾನವ ಜನ್ಮಕ್ಕೆ ಬಂದ ಮೇಲೆ ಮುಕ್ತಿ ಪಡ್ಕೋಬೇಕಾಗ್ಯದ ಹೌದು ನನ್ನಪ್ಪ ಯೋಗನಾದ ಅಮೋಘ ಸಿದ್ಧಗಿರ್ತಕ್ಕಂಥ ಕೈಲಾಸದೊಳಗ ಪರಮಾತ್ಮನ ಸೇವೆ ಮಾಡುತ್ತಿದ್ದ 6ನೇ ಅವತಾರ ಅಡಿಕೇಶ್ವರ ರೀತಿ ಅವತಾರದಾಗ ಹೆಂಗ ಮಾಡ್ತಿದ್ದವ ಪರಮಾತ್ಮಗ ತಿಕ್ಕ ತೇಡಿ ಮಣ್ಣು ಬೇರೆ ತಗದ ಗುರುವಿಗೆ ಪಂಚಾರ್ತಿ ಹಿಡಿದ ಪರಮಾತ್ಮಗ ಬೆಳಗುತ್ತಿದ್ದ ಹೌದು ಪ್ರತಿಯೊಂದು ಸಾವಿರಗಳನ್ನು ತನ್ನ ಪರಮಾತ್ಮಗ ಸೇವಾ ಮಾಡ್ತಿದ್ದ ಯಾರ ಅಡಿಕೇಶ್ವರ ವಿಷಯ ಕೈಲಾಸದೊಳಗ ಅಮೋಘ ಸಿದ್ಧನ ಹಿಂದಿನ ಅವತಾರ ಅವರ ಪ್ರತಿದಿನ ಸಾವಿರದ ಒಂದು ತಂದ ಪರಮಾತ್ಮನ ಪೂಜೆ ಮಾಡೋ ಸಂದರ್ಭದಾಗ ಹೌದು ಪರಮಾತ್ಮ ಒಂದು ದಿನ ತರು ತನ್ನ ಸಂದರ್ಭದಾಗ ಏನಾಯ್ತಪ್ಪ ಅಂದ್ರ ದುರುಡಿಯೊಳಗಿನ ಹೂ ಕಾಲ ಮೇಲೆ ಬಿತ್ತು ಏನು ದುರುಡಿಯಲ್ಲಿ ಹೂ ಜಾರಿ ಕಾಲ ಮೇಲೆ ಬಿತ್ತು ಹಿಡ್ಕೊಂಡು ಬರುತ್ತೆ ಸಂದರ್ಭದಾಗ ಕಾಲ ಮೇಲೆ ಬಿದ್ದು ಕೂಡಲೇ ಏನಾಯ್ತವ ಅವತ್ತು 1000 ಹೂ ಮಾತ್ರ ಪರಮಾತ್ಮಗೆ ಏರಿಸಿದ್ದ ಅಡಿಕೇಶ್ವರ ಋಷಿ ಹೌದು ಅವಾಗ ಋಷಿಗೆ ಮಾತು ಕೇಳ್ತಾನ ನನ್ನಪ್ಪ ಪರಮಾತ್ಮ ಏನಂತ ಕೇಳ್ತಾನವ ಅಡಿಕೇಶ ಓ ದಿನ ಅಲ್ಲಿ 1000 ಒಂದು ಹೂ ತಂದು ನನ್ನ ಪುಷ್ಪ ಏರಿಸಿ ನನ್ನ ಪೂಜೆ ಮಾಡ್ತಿದ್ದೆ ಇವತ್ತು 1000 ಹೂ ತಂದಿದ್ದೆ ಒಂದು ಹೂ ಯಾಕೆ ಕಡಿಮೆ ಐತಂದವ ಯಾಕೆ ಕಡಿಮೆ ಒಂದು ಹೂವ ಯಪ್ಪ ಬರುವಂತ ಸಂದರ್ಭದಾಗ ದುರುಡಿಯೊಳಗ ಹಾಕೊಂಡು ಬರ್ತಿದ್ದೆ ಕಾಲಿಗೆ ಯಾಕಂದ್ರೆ ಬರುವಂತ ಸಂದರ್ಭದಾಗ ಕಾಲ ಮೇಲೆ ಬಿತ್ತು ಹೂವ ದುರುಡಿಯನ್ನು ಜರದ ಕಾಲ ಮೇಲೆ ಬಿತ್ತು ದುರುಡಿಯನ್ನು ಜರದ ಕಾಲ ಮೇಲೆ ಬಿತ್ತು ಅದೊಂದು ಹೂ ನಿನಗೆ ಬೇಕಾಯ್ತಪ್ಪ ಅಂದ್ರ ಹೌದು ನನ್ನ ಭಕ್ತಿ ನೀ ಪರೀಕ್ಷೆ ಮಾಡೋದಿತ್ತಪ್ಪ ಅದೊಂದು ಹೂ ನಿನಗೆ ಬೇಕಾಯ್ತಪ್ಪ ಇದೇ ನನ್ನ ಶಿರಾನನ್ನೇ ಹೂ ಹೊತ್ತು ನಿನಗೆ ಏರಿಸ್ತೀನಿ ಹೌದು ಅವಾಗ ಅಂತ ತಿಳ್ಕೊಂಡು ಅವನೇ ಅಡಿಕೇಶ್ವರ ವಿಷಯಾಗಿರ್ತಕ್ಕಂಥವ ಶಿರಾ ಕಡ್ಕೊಂಡ ಪರಮಾತ್ಮನ ಜಗಲಿ ಮೇಲೆ ಗದ್ದಿಗೆ ಮೇಲೆ ಏರಿಸಿದನ ಹೂ ಹೊತ್ತು ಏರಿಸನ ಬಂಧುಗಳೇ ಅಮೋಘ ಸಿದ್ಧನ ಹಿಂದಿನ ಅವತಾರ ಅದೇ ಅಡಿಕೇಶ್ವರ ವಿಷಯಾಗಿರ್ತಕ್ಕಂಥ ರುಂಡ ಕಡ್ಕೊಂಡ ಪಲ್ಲಕ್ಕಿ ಒಳಗೆ ಮೆರಿತಿ ಪಾದಗತ್ತೈತು ದಡ ಮಾಲಗಂಬ ಐತು ಹೌದಿಲ್ಲ ಒಂದು 7ನೇ ಅವತಾರದಾಗ ನನ್ನಪ್ಪ ಮರ್ತ್ಯ ಮಂಡಲಕ್ಕ ಯೋಗಿನಾದ ಅಮೋಘ ಧರ್ಮದ ರಕ್ಷಣೆಗೋಸ್ಕರ ಭರಣಿಗಿದ ಸಂಗಾಟ ಬಯಲು ಸಿದ್ಧನ ಕರ್ಕೊಂಡು ಹೋಮದ ಕಂಬಳಿ ನೇಮದ ಬೆತ್ತ ಬಡವಗ ಭಾಗ್ಯ ಬಂಜಿಗೆ ಫಲ ಹೌದು ಮುಂದೆ ನಂದಿಗೆ ಮಾಡ್ಕೊಂಡು ಹಿಂದೆ ತಂದಿಗೆ ಮಾಡ್ಕೊಂಡು ಸಂಗಾಟ ಬಯಲು ಸಿದ್ಧನ ಕರ್ಕೊಂಡು ಯೋಗಿನಾದ ಅಮೋಘ ಧರಣಿಗಿಳಿದ ಬಂದು ಹೌದು ಸದ್ಯ ಅರಕೇರಿ ಗುಡ್ಡದಾಗ ಮೊಮ್ಮೆಟ್ಟ ಗುಡ್ಡ ಮೂರೂರು ಸೀಮೆ ಮೊಮ್ಮೆಟ್ಟ ಗುಡ್ಡದಾಗ ವಾಸಗನ ಅವನ ಪ್ರತಿರೂಪ ಎಲ್ಲಿ ಹೇಳ್ಕೊಂಡಪ್ಪ ಇದೇ ನನ್ನ ತಗ್ಗಿಯವರಾಗ ಅಮೋಘ ನೆನಕೊಂಡಾನ ಅವ್ರಿಗೆ ಭಕ್ತಿಯ ನಮನಗಳನ್ನ ಹೇಳಿ ಹೌದು ಹೌದವ ಮಾತು ಕರೆಯದ ಹೌದಿಲ್ಲ ಏ ಅಣ್ಣ ಸ್ವಲ್ಪ ಬಾಯಿ ಗಪ್ ಮಾಡಿ ನಿಮ್ದೇ ದಾಂಡ್ಲಿ ಹೆಚ್ಚಾಗೈತೆ ನೋಡಿ ಕಡೆ ಇರ್ಲಿ ಅದಕ್ಕೆ ಹೇಳಿದ ನಾವು ಬರೋ ಜೋರ ಕರೆತ್ ಮುಂದೆ ಸಡ್ ಎಳೆ ಹತ್ತದ ತಿಳ್ಕೊಂಡ ಅಟ್ಟೆ ಅಲ್ಪದಲ್ಲಿ ಸ್ವಲ್ಪ ಮಾತು ಬಿಡುನು ಹೌದು ಇರ್ಲಿ ಮಾತು ಹಿಂಗ್ ಬರ್ತದ ಅದಕ್ಕ ಈ ಸರ್ಜೋಡಿ ಕಲಾವಂತರಾಗಿರ್ತಕ್ಕಂಥ ನಮ್ಮ ಹಿರಿಯ ಕಲಾವಿದರ ವಿಷಯ ಇಟ್ರು ವಿಷಯ ದಾನ ಮತ್ತು ಧರ್ಮದ ವಿಷಯದೊಳಗ ದಾನದ ಪಾಲ ನಾನು ಹಿಡಿದೀನಿ ಧರ್ಮದ ಪಾಲ ಸರ್ಜೋಡಿ ಕಲಾವಂತರಿಗೆ ಬಿಟ್ಟಿನಿ ಹೌದು ದಾನ ಅನ್ನೋದು ಹ್ಯಾಂಗ ಶ್ರೇಷ್ಠ ಐತಿ ಅನ್ನೋದು ಒಂದೇ ಒಂದು ಮಾತ ಅನುಭವ ಮಾತೈತಿ ಬಂಧುಗಳೇ ಇದರೊಳಗ ಲಕ್ಷಗೊಟ್ಟ ಮಾತು ಕೇಳ್ರಿ ತಾಯಿ ಬಳಗದವರು ಕೂಡಿರಿ ತಂದಿ ಬಳಗದವರು ಕೂಡಿರಿ ಮೇಲಾಗ ಅತ್ತಿ ಸ್ವಸ್ಥರು ಬಂದು ಕೂತೀರಿ ಎಲ್ಲಾರು ತೋಡ ಮಂದಿ ಎದ್ದು ಹೋರಿ ಹಾಯ್ ಅತಿ ಸ್ವಸ್ಥರು ಎದ್ದು ಹೋಗ್ರಿ ಅವ್ರೇನ್ ಕನ್ನ ಕಾಣೋರ್ ನಿನಗೂ ಇಲ್ಲ ಬೇಸ ಮಂದಿ ಕೂಡ ತೋಡ ಮಂದಿ ಎದ್ದು ಹೋರಿ ತೋಡ ಮಂದಿ ಕೊಂಡ್ರಿ ಹೆಂಗಂದಿ ಇಲ್ಲಿ ಎಲ್ಲರೂ ಬಂದು ಕೂಡ್ಯಾರ ಹೌದು ಇದರಾಗ ಧಾನ್ಯದೊಳಗ ಅತಿ ಸ್ವಸ್ಥರೊಳಗೆ ಏನು ಒಕ್ಕವಾದ ನಡೆದೈತಿ ಅನ್ನೋದು ಒಂದೇ ಮಾತು ಹೇಳಿ ಮುಗಿಸ್ತೀನಿ ನಾನು ಹೇಳ್ರಿ ಅವ ಮಾತ ತೆಗ್ಗಿ ಅಂತ ಗ್ರಾಮದಾಗ ಅಗರ್ಭ ಶ್ರೀಮಂತ ಮಣಿತಾನೆ ಇತ್ತು ಹೌದು ದೊಡ್ಡ ಬಂಗ್ಲೆ ಕಾರು ಜೀಪು ಎಲ್ಲ ಇದ್ದು ರಗಡ ದುನಿಯಾದ ಆಸ್ತಿವಂತರು ಶ್ರೀಮಂತದ ಮನೆ
ಮನೆತನದೊಳಗ ಒಬ್ಬ ಗಂಡಸ ಮಗ ಹುಟ್ಟಿದ್ದ. ಹೌದು. ಆ ಗಂಡಸ ಮಗ 25 ವರ್ಷ ತುಂಬ ಅವಾಗ ಲಗ್ನ ಮಾಡಿರೋ ಸೊಸಿ ಮನೆಗೆ ಬಂದಳು. ಸೊಸಿ ಮನೆಗೆ ಬಂದಿರ್ತಕ್ಕಂತ ಸೊಸಿಗೆ ಅತ್ತಿ ಮಾವ ಗಂಡ ಭಾವ ಮೈದನ ಮಾತು ಹೇಳ್ತಾರ. ಏನ್ ಹೇಳ್ತಾರ ಸೊಸಿಗೆ? ನೀ ತವರ ಮನೆಯೊಳಗ ದಾನ ಧರ್ಮ ಪರೋಪಕಾರ ಮಾಡಿರಬಹುದು, ದುನಿಯಾದ ಮಾಡಿರಬಹುದು, ಎಲ್ಲ ದುನಿಯಾದ ಮಾಡಿರಬಹುದು. ಕರೆ ಹೌದು. ಯಾವಾಗ ನಮ್ಮ ತೆಗ್ಗೆ ಊರಿಗೆ ಬಂದ ನೀವು ಹಸ್ತಲೊಳಗ ಗಂಡನ ಮನೆಯೊಳಗ ಕಾಲಿಟ್ಟಿಪ್ಪ ಅಂದ್ರ ಹೌದು, ಯಾರಿಗೂ ದಾನ ಮಾಡಂಗಿಲ್ಲ, ಯಾರಿಗೂ ಧರ್ಮ ಮಾಡಂಗಿಲ್ಲ, ಯಾರಿಗೂ 5 ರೂಪಾಯಿ ದಾನ ಕೊಡಬಾರದು, ಕೊಡಂಗಿಲ್ಲ. ಹೌದು. ಹಸಿದ ಬಂದನ ತಿಳ್ಕೊಂಡು ಅವ್ರ ಅಂತವ್ರಿಗೂ ಕೂಡ ಅನ್ನ ಕೊಡಂಗಿಲ್ಲ ಅಂತ ಮಾತು ನಿರ್ಣಯ ಕೊಟ್ರು. ಹೌದವ ಕೊಟ್ರು. ಆ ಸೊಸಿಗೆ ಜೋರ ಕಡ್ತಾ ಇದನ್ನ ಮೀರಿ ನಡೆದಿಪ್ಪ ಅಂದ್ರ ನಿನ್ನ ಗಂಡನ ಮನೆಯೊಳಗ ಅನಾಹುತ ಆಗ್ತದೆ. ಎಚ್ಚರ ಅಂದ್ರ ಅತ್ತಿ ಮಾವ ಕುಡ್ಕೊಂಡು ಏನು ದಾನ ಮಾಡೋದಿಲ್ಲ, ನೀ ಒಟ್ಟೆ ಏನು ಮಾಡಂಗಿಲ್ಲ ಅಂದ್ರು. ಹೌದು. ಆ ಸೊಸೆ ಆಗಿರ್ತಕ್ಕಂಥ ಮನದಾಗ ಸಂಕಲ್ಪ ವಿಚಾರ ಮಾಡಿರೋ ಬಂಧುಗಳೇ, ಏನಂತ ಹೇಳವ? ಶರಣರು ಸಾಧುರು ಸಂತರು ಹೇಳ್ತಾರ ಏನಂತ? ದಾನ ಧರ್ಮ ಪರೋಪಕಾರ ಮಾಡಿ ಮಾನವ ಜನ್ಮಕ್ಕೆ ಬಂದ ಪುಣ್ಯ ಕಟ್ಟಕೋರಿ ಅಂತ ತಿಳ್ಕೊಂಡು ಶರಣರು ಹೇಳ್ತಾರ. ಕರೆ ಹೇಳ್ತಾರ ಕರೆ ಇವ್ರು ಹೇಳಕತ್ತಾರ ನಮ್ಮ ಅತ್ತಿ ಮಾವ ದಾನ ಮಾಡ್ಬೇಡ ತಿಳಕತ್ತಿರ ಭಗವಂತ. ಹೌದು. ಆದಂಗೈತ ಅವ್ರಂಗಿನ ಜೈ ಅನ್ನು ನಂಬಲಿಕ್ಕೆ. ಅತ್ತಿ ಮಾವ ಹೆಂಗ ಹೇಳ್ತಾರ ನಮ್ಗೆ ಹಂಗೆ ಜೈ ಹಂಗೆ ಅಂದ್ರು. ಹಿಂಗೆ ಕೆಲವೊಂದ್ ದಿನ 10-12 ವರ್ಷ ಸಂಸಾರ ಗಂಡನ ಮನೆಯೊಳಗ ಜೀವನ ನಡೆಸಿ 10-12 ವರ್ಷದ ಮೇಲ್ಪಟ್ಟ ಒಬ್ಬ ಭಿಕ್ಷುಕ ಬಂದು ಆಕಿ ಮನಿ ಬಾಗಿಲಿಗೆ ಬಂದ ನಿಂತಾನ. ಭಿಕ್ಷಾಂಬೆ ಅಂತಾನ. ಭಿಕ್ಷುಕ ಬಂದ ಭಿಕ್ಷಾಂಬೆ ಅಂದ. ಹೌದು. ಅವಾಗ ಒಳಗ ಆಗಿರ್ತಕ್ಕಂತ ಸೊಸಿ ಒಳಗಿದ್ರು. ಸೊಸಿ ಒಳಗಿದ್ದು ವಿಚಾರ ಮಾಡ್ತಾಳ, ನಾನ್ ನಡಿಲಿಕ್ಕತ್ತು 10-12 ವರ್ಷ ಆಯ್ತು. ಹೌದು. ನಮ್ಮ ಮನೆಗೆ ಭಿಕ್ಷಾ ಬೇಡ್ಕೊಳಕ್ ಒಬ್ಬ ಭಿಕ್ಷುಕ ಕೂಡ ಬಂದಿಲ್ಲ. ನಿಮಗೆ ಏನೋ ಗೊತ್ತಿರ್ಲಾರಕ್ ಬಂದಿರಬಹುದು ಅಂತ ತಿಳ್ಕೊಂಡಾಕ ಸೊಸಿ ಏನಂದ್ಲ? ಆ ಭಿಕ್ಷುಕಗ ಏನತ್ತ? ನಮ್ಮ ಮನ್ಯಾಗ ನೀಡು ಪದ್ಧತಿ ಇಲ್ರಿ, ಮುಂದಿನ ಮನೆಗೆ ಹೋಗಂದ್ಲಾಕಿ. ಹೌದು. ನಮ್ಮ ಮನ್ಯಾಗ ನೀಡು ಪದ್ಧತಿ ಇಲ್ರಿ, ಮುಂದಿನ ಮನೆಗೆ ಹೋಗಂದ್ರು. ಹೌದು. ಅವಾಗ ಆ ಭಿಕ್ಷುಕ ಅಂದ ಏನತ್ತವ? ಯಾರ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡ್ಕೊಳಕ್ ನಾನ್ ನಿಂತಿರ್ತೀನಲ್ಲ ಅವರ ಮನೆಯಿಂದ ಭಿಕ್ಷೆ ಮಾಡಿಸ್ಕೊಳ್ಳಾರ ಮುಂದಿನ ಮನೆಗೆ ಹೋಗೋ ರೂಢಿ ಪದ್ಧತಿ ನನಗೂ ಇಲ್ಲ ಅನ್ನಲಿಕ್ಕೆ ಅಂದಿವ್ ಭಿಕ್ಷುಕ. ಹೌದು. ಭಿಕ್ಷೆ ಬೈಲಾರೆ ಮುಂದಿನ ಮನೆ ಹೋಗಂಗಿಲ್ಲ, ಮುಂದಿನ ಮನೆ ಹೋಗಂಗ ನಂದು ರೂಢಿ ಪದ್ಧತಿ ಇಲ್ಲ ಅಂದ. ಆದ್ಯಪ್ಪ ಆಕಿ ಹೆಣ್ಮಗಳು ಹೇಳ ಅತ್ತಿ ಮನಿ ಸೊಸಿ ಏನತ್ರಿಪ್ಪ? ಯಪ್ಪ ನಾವು ಅಡಿಗೆ ಮಾಡಿಲ್ಲ ಅಂದ್ಲಕ್ಕಿ. ಅಡಿಗೆ ಮಾಡಿಲ್ಲ ಅಂದ್ರೆ ನೀವು ಏನು ತಿಂತೀರಿ ಅಂದ ಭಿಕ್ಷುಕ. ಹೌದು. ನಾವು ತಂಗಳ ಊಟ ಮಾಡ್ತೀವಿ ಅಪ್ಪ ಅಂದ್ಲಕ್ಕಿ. ಹೋಗಪ್ಪ. ಅವಾಗ ಭಿಕ್ಷುಕ ಅಂದ ಹೆಣ್ಮಗಳಿಗೆ ಮತ್ತೇನಂದವ? ತಂಗಳ ರೊಟ್ಟಿ ತಿಂಗಳಿಗೆ 60 ಯವ. ಹೌದು. ಹೊಟ್ಟೆ ಬಾಳಿಸ್ತದ ಕಾಸಿ ನನಗ ಸ್ವಲ್ಪ ಊಟಕ್ಕೆ ಕೊಡು ಅಂತೇಳಿ ಒಂದೇ ಸವನೆ ಕನಿಕರಿಂದ ಪರಿಪರಿಂದ ಬೇಡ್ಕೊಳಕತ್ತ ಭಿಕ್ಷುಕ. ಅವಾಗ ಹೆಣ್ಮಗಳ ಅತ್ತಿ ಮನೆ ಸೊಸಿ ಹೇಳ್ತಾಳ, ಮತ್ತೇನು ಹೇಳ್ತಾಳವ? ಯಪ್ಪ ಅದು ತಂಗಳ ಅಡಿಗೆ ಮುಗಿಲಿಕ್ಕೆ ಬಂದೈತೆ ಅಂದ್ಲಕ್ಕಿ. ಅದನ್ನು ಮುಗಿಲಿಕ್ಕೆ ಬಂದದ. ಮತ್ತ ಅದು ಮುಗಿದ್ರೆ ನೀವ್ ಏನ್ ಮಾಡ್ತೀರಿ ಅನ್ನೋ ಭಿಕ್ಷುಕ. ಏನ್ ಮಾಡ್ತೀರಿ? ಯಪ್ಪ ಅದು ಮುಗಿದ್ರೆ ನಿನಗತ್ತ ಕೈಯಾಗ ಜೋಳಿಗೆ ಹಾಕೊಂಡು ಊರೂರ ತಿರ್ಕೊಂಡ್ ತಿಂತೀವಿ ಅಂದ್ಲಕ್ಕಿ ಹೆಣ್ಮಗಳ. ನೋಡ್ರಿ ಇದ್ರ ಹಿಂದಿನ ಗೊಟ್ಟೆ ಹೆಂಗೈತೆ ಲಕ್ಷ ಗೊಟ್ಟೆ ಕೇಳ್ರಿ ಬಂಧುಗಳು. ಇದು ತಿಳಿದಾವಳಿ ಗಟ್ಟೆ ತಿಳಿತದ, ಲಕ್ಷ ಗೊಟ್ಟೆ ಗಟ್ಟೆ ಗೊತ್ತಾಗ್ತದೆ, ಇರ್ಲಿಕ್ಕೆ ಗೊತ್ತಾಗೋದಿಲ್ಲ. ಹೇಳುವ ಮಾತ ಹೌದಿಲ್ಲ? ಹೌದು. ನಿನಗತ್ತೆ ತಿಳ್ಕೊಂತಿರ್ತೀವಿ ಅನ್ನೋ ಇಟ್ಟ ಮಾತು ಹೇಳ್ತಿರ ಸೊಸಿ. ಎಷ್ಟ ಮಾತು ಹೇಳಿದ್ರಾಗೆ ಒಳಗ ಅಡಿಗೆ ಮನೆಯೊಳಗ ಅತ್ತಿ ಕಿವಿಗೆ ಬಿತ್ತ ಸೊಸಿ ಭಿಕ್ಷುಕನ ಜೋಡಿ ಮಾತಾಡುದು. ಹೌದು. ಕಣ್ಣು ಕಿಸದ ಗಂಡಗಚ್ಚಿ ಹಾಕಿ ನಡಕ್ಕ ಸರಗ ಸುತ್ತಿ ದಡ ಮುಂದೆ ಹೊರಗೆ ಬಂದಳಕ್ಕೆ ಅತ್ತಿ. ಅತ್ತಿ ಹೊರಗೆ ಬಂದ ನೆತ್ತಿ ಮೇಲೆ ಜೊಟ್ಟ ಹೊರದು. ನೆತ್ತಿ ಮೇಲೆ ಜೊಟ್ಟ ಹೊಡೆದ ಮಾತಾಡ್ತಾಳೆ. ಏನ ಕಸಮಲಿಗತ್ತಿ ಅನ್ನ ಏನ್ ಮಾತಾಡತ್ತೀಯ? ನಾವ್ಯಾರು ಅಗರ್ಭ ಶ್ರೀಮಂತರದೇವಿ ಆ ಭಿಕ್ಷುಕನ ಜೋಡಿ ನಿಂದೆಂತ ಮಾತ ಅಂತೇಳಿ ಅತ್ತಾಗಿರ್ತಕ್ಕಂಥಕ್ಕೆ ಸೊಸಿಗೆ ಮಾತು ಬೈತಿದಳು. ಹೌದು. ಅವಾಗ ಸೊಸಿ ಹೇಳ್ತಾಳ, ಅಲ್ಲ ನಾವು ಊಟ ಮಾಡಿ ಅಡಿಗೆ ಮಾಡಿಲ್ಲ ಅಂತ ಹೇಳಕತ್ತೀವಿ. ಹೌದು. ಅಡಿಗೆ ಮಾಡಿಲ್ಲ ಅಂತ ಹೇಳ್ತಿದ್ವಿ. ನಾವು ಶ್ರೀಮಂತರ ಕಣ್ಣು ಕಿಸದ ಸೊಸಿಗೆ ಬೈತಳ ಅತ್ತಿ. ಅವಾಗ ಸೊಸಿ ಹೇಳಿದ್ರ ಬಂಧುಗಳು ಏನಂತೇಳಿ? ಏನತ್ತವ? ಅತ್ತಿಯವರ ನಾ ಅಡಿಗೆ ಮಾಡಿಲ್ಲ ತಿಳ್ಕೊಂಡು ಯಾವ ಅರ್ಥದಲ್ಲಿ ಹೇಳಕತ್ತೀನಂದ್ರ, ಯಾವ ಅರ್ಥವ? ಈ ಜನ್ಮದಲ್ಲಿ ಇನ್ನೊಬ್ಬರಿಗೆ ನೀಡುವಂತ ಪುಣ್ಯ ಅಡಿಗೆ ನಾವು ಮಾಡಿಲ್ಲ ಅನ್ನುವಂತ ಅರ್ಥದಲ್ಲಿ ಹೇಳಕತ್ತೀನಿ ಅಂತೇಳಿ. ಹೌದು. ನೋಡ್ರಿ ಬಂಧುಗಳು ಏನ್ ಹೇಳಕ್ಕಿ? ಏನ್ ಹೇಳವ? ಈ ಜನ್ಮದೊಳಗ ಇನ್ನೊಬ್ಬರಿಗೆ ನೀಡುವಂತ ಪುಣ್ಯದ ಅಡಿಗೆ ನಾವು ಮಾಡಿಲ್ಲ ಅಂತ ಹೇಳಿನಿ ಅಂತಂದ್ರ ಅತ್ತಿಗೆ ಹೇಳಿರತ್ತ.
ಮನ್ಯಾಗ ಸೊಸಿ ಏನಂದ್ರತ್ತ ಏನತ್ತವ ಏ ಪುಣ್ಯದ ಅಡಿಗೆ ಪಾಪದ ಅಡಿಗೆ ಬ್ಯಾರೆ ಬ್ಯಾರೆ ಇರ್ತಾವ ನನ್ನ ಗೊತ್ತಕಿ ಬ್ಯಾರೆ ಬ್ಯಾರೆ ಇರ್ತಾವ ಮತ್ತೆ ತಂಗಳ ಊಟ ಮಾಡ್ತೀವಿ ಅಂತ ಹೇಳಿ ಅವನ ಮುಂದೆ ನಮ್ಮ ಶ್ರೀಮಂತಿಕೆಯ ಮಾನ ಮರ್ಯಾದೆ ಕಳೆದಿಲೇನೇನ ಅಂತೇಳಿ ಸೊಸಿಗೆ ಬೈತಿರತ್ತ ಅತ್ತಿ ಬೈತು ಅವಾಗ ಅತ್ತಿ ಹೇಳತ್ತ ಸೊಸಿ ಏನ್ ಹೇಳವ ಅತ್ತಿಯರ ಓ ಅತ್ತಿಯವರ ತಂಗಳ ಊಟ ಮಾಡ್ತೀವಿ ಅಂತೇಳಿ ಯಾವ ಅರ್ಥದಲ್ಲಿ ಹೇಳಕತ್ತೀನಂದ್ರ ಯಾವ ಅರ್ಥವ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತ ಒಂದು ಪುಣ್ಯದ ಇದೊಂದು ತಂಗಳದ ಅಡಿಗೆ ಇದೊಂದು ತಂಗಳದ ಅಡಿಗೆ ಹೌದು ಹೌದವ ಮಾತ ಬಂಧುಗಳ ಈ ಸಂದರ್ಭದಾಗ ನಮಗೆಲ್ಲರಿಗೂ 3 ಹೊತ್ತಿನ ಊಟ ನಮಗೆ ಸಿಗುತ್ತದೆ ಅಂದ್ರ ಹೌದು ಒಬ್ಬೊಬ್ಬರಿಗೆ ಭಿಕ್ಷುಕಾಗಿ ತಿರುಗುತ್ತಿರ್ತಾರ ನೀವೆಲ್ಲರೂ ನೋಡಿರಿ ಈಗ ನಮ್ಮ ಮನೆಯೊಳಗ 3 ಹೊತ್ತು ನಮ್ಮ ಹೊಡೆತನ ಸಿಗುತ್ತೀಪ ಅಂದ್ರ ಹೌದು ಹಿಂದೆ ಮಾಡಿರ್ತಕ್ಕಂತ ಪುಣ್ಯದ ಫಲದಿಂದ ಇವತ್ತು 3 ಹೊತ್ತು ಊಟ ಮಾಡತ್ತೀವಿ ಅನ್ನುವಂತ ಮಾತು ಸಗದಾಗ ಹೌದು ಹೌದವ ಮಾತು ಸತ್ಯದ ಹೌದಿಲ್ಲ ಹಿಂದೆ ಮಾಡಿರ್ತಕ್ಕಂಥ ಪುಣ್ಯದ ಫಲದಿಂದ ಇವತ್ತು ನಾವು ತಂಗಳ ಊಟ ಮಾಡತ್ತೀವಿ ಅನ್ನುವಂತ ಅರ್ಥದಲ್ಲಿ ಹೇಳಿನ್ರಿ ಅತ್ತಿಯರ ಅಂದ್ರತ್ತ ಹೌದು ಆತ್ತಿ ಅಂದ್ರತ್ತ ಇದಕ್ಕ ಕಾತಿತ್ತು ಆತಿ ಆತೆ ಕಾತಿ ಮತ್ತ ಆತಿಗಳು ನಾನು ಬೀದಿರಿವ ನೀವು ಬೇದ್ರಿ ಸಿಟಿಗೆ ಬೇಡವ ಹೌದಿಲ್ಲ ನೀವು ಆಟಿಗಳಲ್ಲ ಅವರು ಅನ್ಬೋದು ಸುಮಿತ್ರನ ಜನ ಮದುವೆ ಇಲ್ಲ ಅತ್ತಿ ಕೈಯಾಗ ನಡೆದಿಲ್ಲ ಈ ಮುಂದೆ ಗೊತ್ತಾಗತ್ತೆ ಅನ್ಬೋದು ಅವ್ರ ಹಂಗೇನಿಲ್ಲ ನಿಮಗಿಲ್ಲ ಆ ಕಡೆ ಕಾತಿ ಬೇರೆ ಹೇಳಕ್ಕೆ ಹೌದಿಲ್ಲ ಹೌದು ಆತಿ ಅಂದ್ರತ್ತ ಹೌದು ಎಲ್ಲಿ ಅದು ಮುಗಿಲಕ್ಕೆ ಬಂದೈತಿ ತಂಗಳ ಅಡಿಗೆ ಮುಗಿಲಕ್ಕೆ ಬಂದೈತಿ ಅಂತ ಹೇಳ್ತಿಲ್ಲ ಆಮೇಲತ್ತ ಅತ್ತಿ ಹೇಳ್ತಿಲ್ಲ ಅವಾಗ ಸೊಸಿ ಅಂದ್ರತ್ತ ಏನತ್ತವ ಅದು ತಂಗಳದ ಅಡಿಗೆ ಮುಗಿಲಿಕ್ಕೆ ಬಂದೈತಿ ಹೇಳಕ ಯಾವ ಅರ್ಥದಲ್ಲಿ ಹೇಳಕತ್ತೀನಿ ಅಂದ್ರ ಯಾವ ಅರ್ಥ ಸಸಿ ಹಿಂದೆ ಮಾಡತಕ್ಕಂತ ಪುಣ್ಯ ಮುಗಿಲಿಕ್ಕೆ ಬಂದದ ಬಡತನದ ಭವನೆ ಕಾದು ಕುಂತದ ಬಡತನದ ಭವನೆ ಕಾದು ಕುಂತದ ಹೌದು ಕೊನೆಗೊಮ್ಮೆ ಬಡತನ ಬಂತಪ್ಪ ಅಂದ್ರ ಕೊನೆಗೊಮ್ಮೆ ಬರುವುದು ನಮಗ ಕೈಯಾಗ ಜೋಳಿಗೆ ಅತ್ತಿಯರ ಆ ಅರ್ಥದಲ್ಲಿ ನಾ ಹೇಳಕತ್ತೀನಿ ಅಂದ್ರ ಅತ್ತಿ ಸೊಸಿ ಇದ್ದಕ್ಕೆ ಅತ್ತಿ ಹೇಳತ್ತ ಮಾತ ಇಟ್ಟೇನ ಮಾತು ಹೇಳಿಲು ಸೊಸಿ ಮಾತು ಕಂಡು ಅತ್ತಿಗೆ ಅವಾಗ ಜ್ಞಾನೋದಯ ಆಯ್ತ್ರಿ ಏನಂತ ಹೇಳವ ನಾನು ಕೂಡ 50-60 ವರ್ಷಗಳನ್ನ ಕರೆ ಮಾನವ ಜನ್ಮಕ್ಕೆ ಬಂದು ನಾವು ಜನ್ಮ ಎಲ್ಲ ವ್ಯರ್ಥ ಮಾಡ್ಕೊಂಡು ಹೌದು ದಾನ ಮಾಡಲಿಲ್ಲ ಪರೋಪಕಾರ ಒಬ್ಬರಿಗೂ ಮಾಡಲಿ ಹುಟ್ಟಿ ಬಂದ ಮೇಲ ಹೌದು ಕರ್ಮದ ಗಂಟು ಪರಿಮಾಣ ಹೊತ್ತುಕೊಂಡೆಲ್ಲ ಭಗವಂತ ನನ್ನ ಜನ್ಮ ವ್ಯರ್ಥ ಮಾಡ್ಕೊಂಡತ್ತೇವೆ ಮನುಷ್ಯನಾಗ ಮರಗಲಿಕ್ಕತ್ತೇಳು ಹೌದು ಅವಾಗ ಸಾಕ್ಷಾತ್ ಆ ಭಗವಂತನ ರೂಪದಾಗ ಹೊರಗೆ ಬಂದ ಭಿಕ್ಷುಕ ಏನು ನಿಂತಿದ್ದಲ್ಲ ಏನಂದು ಆ ಭಿಕ್ಷುಕನ ಒಳಗ ಕರೆದು ಇವನೇ ಬ್ಯಾರೆ ಯಾರು ಅಲ್ಲ ನನ್ನ ಮನೆಗೆ ಬಂದವ ಸಾಕ್ಷಾತ್ ಭಗವಂತನೇ ಅಂತ ತಿಳ್ಕೊಂಡ್ಳು ಹೌದು ಅತ್ತಿ ಸೊಸಿ ಮಾತು ಕೇಳಿ ಅವನ ಒಳಗ ಕರ್ಕೊಂಡ ಪಂಚಾಮೃತದ ಅಡಿಗೆ ಮಾಡಿ ಊಟಕ್ಕೆ ಹಾಕಿ ಅನ್ನದಾನ ಮಾಡಿ ಕಳಿಸಿ ಜಗತ್ತಿನ ಎಲ್ಲರಿಗೂ ಮಾದರಿಯಾಗಿರುವಂತ ಒಂದು ಕುಟುಂಬ ಹೊರಹೊಮ್ಮತಿ ಬಂಧುಗಳೇ ಹೌದು ಹೌದ್ರಪ್ಪ ಮಾತ ಹೌದಿಲ್ಲ ಹೌದು ಹಿಂಗ ಯಾಕಂದ್ರೆ ಅತ್ತಿ ಸೊಸಿ ಮನೆಗೆ ಬಂದುಕೊಂಡೆ ಸನ್ಮಾರ್ಗದ ಹಾದಿ ಹಿಡಿದಲ್ಲ ಅತ್ತಿ ಹೌದಿಲ್ಲ ಹೌದು ಅದಕ್ಕೆ ಹಿಂಗ ಮಾತು ಬರ್ತಾವ ತಾನ್ ಅನ್ನೋದು ಬಹಳ ಶ್ರೇಷ್ಠ ಐತಿ ಅನ್ನುವಂತ ಮಾತನ್ನ ಹೇಳಿ ಅನ್ನದಾನ ವಿದ್ಯಾದಾನ ಗೋದಾನ ಹೌದು ಭೂದಾನ ಹೌದು ನೇತ್ರದಾನ ರಕ್ತದಾನ ವಸ್ತ್ರ ರಕ್ತದಾನ ನೀನು ಮೊದಲು ರಕ್ತದಾನ ಬೇಕಾಗ್ಯದ ಹೌದಿಲ್ಲ ವಸ್ತ್ರದಾನ ಯಾಕಪ್ಪ ಅಂದ್ರ ಇಂಥ ಬಹಳ ಸಾಕಷ್ಟು ದಾನದೊಳಗೆ ಬಹಳ ಶ್ರೇಷ್ಠದ ಬಹಳ ಪ್ರಕಾರಗಳ ಬರ್ತಾವ ಅದಕ್ಕೆ ಮುಂದಿನ ಸಣ್ಣಿನಾಗ ಧರ್ಮದ ಪಾಲ ಸರ್ಜೋಡಿ ಕಲಾವಂತರು ಹಿಡಿದ್ರು ಆ ಧರ್ಮ ಅಂದ್ರೆ ಏನ ಧರ್ಮದೊಳಗೆ ಪ್ರಕಾರಗಳು ಎಷ್ಟಿದಾವ ಅದರ ಲಕ್ಷಣಗಳು ಏನ ಹೌದು ಅನ್ನುವಂಥದ್ದು ಮುಂದಿನ ಸಣ್ಣಿಗೆ ಧರ್ಮದ ಪಾಲ ಅವರು ಮಾತಾಡೋರ ಹೌದ್ರಿ ಬಹಳ ಅನುಭವ ಮಾತುಗಳು ಹೇಳ್ತಾರ ಹೌದು ಬಹಳ ಮಾತನಾಡಲಾರದೆ ಹೌದು ಒಂದು 4 ನುಡಿ ಚಾಲ ಹಾಡಿ ಆಚೆ ಕಡೆ ಸರ್ಜೋಡಿ ಕಲಾವಂತರಿ ಪಾಯ ಕೊಡುನು ದಾನದ ಬಗ್ಗೆ ಇನ್ನು ಒಂದೇ ಒಂದು ಮಾತು 5 ನಿಮಿಷದ ಒಳಗೆ ಮಾತು ಮುಗಿಸ್ತೀನಿ ಬಂದು ಲಕ್ಷ ಕೊಟ್ಟು ಕೇಳ್ರಿ ಇನ್ನೊಂದು ಮಾತ ದಾನದ ಬಗ್ಗೆ ಯಾಕಂದ್ರ ಎಲ್ಲಾ ಸಮಾಜದವರು ಬಂದು ಕೂಡಿರ್ತಾರ ಬರೀ ಹಾಲು ಮತ ವಿಷಯ ಅಟ್ಟೆ ಚರ್ಚೆ ಆಗೋದು ಬೇಡ ಎಲ್ಲಾ ತರ ನಡಿಬೇಕು ಎಲ್ಲಾ ತರ ಮಿಕ್ಸಿಂಗ್ ನಡೆದಿರ್ಬೇಕಾಗ್ಯದ ಹೌದು ಇವತ್ತು ಹ್ಯಾಂಗಾಗ್ಯದಪ್ಪ ಕಬೀರದಾಸ್ ಆಗಿರ್ತಕ್ಕ ಶ್ರೇಷ್ಠ ದಾಸರೊಳಗ ಕಬೀರದಾಸ ಸಂತ ಕಬೀರದಾಸ್ ಆಗಿ ಹೋದ್ರು ಕಬೀರದಾಸ ಮಹಾರಾಜ ಪಂಡರಪುರ ವಿಠಲನ ಧ್ಯಾನ ಮಾಡ್ತಿದ್ದ ಹೌದು ಸತತವಾಗಿ ಆಗಾಗ ಅವರ ಮನೆಗೆ ಸಂತರು ಬಂದು ಹೋಗ್ತಿದ್ರು ಸಂತರ ದಂಡಿ ಬಂದು ಹೋಗ್ತಿತ್ತು ಒಂದು ಸಂದರ್ಭ ರಾತ್ರಿ 8 ಗಂಟೆಗೆ ಊಟ ಮಾಡಿ ಗಂಡ ಹೆಂಡತಿ ಮಲ್ಕೊಂಡ ನಂತರ ಸಂತರ ದಿಂಡೆ ಮನೆಗೆ ಬತ್ತು ಹೌದು ಮನೆಗೆ ಬಂದು ಅವತ್ತು ವಸ್ತಿ ಅವ್ರ ಮನೆಯವರನ್ನ ಊಟ ಮಾಡಿ ಅಲ್ಲೇ ಮಲ್ಕೊಂಡ್ರು ಹೌದು ಅಲ್ಲೇ ಮಲ್ಕೊಂಡ್ರು ಮುಂಜಾನೆ ಎದ್ದು ಹೋಗೋರಿದ್ರು ಹೌದು ಆ ಕಬೀರದಾಸರ ಬಡತನ ಸಂಸ್ಕೃತಿ ಬಹಳ ಬಡತನ ಕಾಡುತ್ತಿತ್ತು ಬಡತನ ಸಂಸಾರ ಬಡತನದ ಕುಟುಂಬ ಇತ್ತು ಹೌದು ಮುಂಜಾನೆ ಕಬೀರದಾಸರ ಮನೆಯೊಳಗೆ ಅವ್ರಿಗೆ ಸಂತರಿಗೆ ಊಟ ಮಾಡಿಸ್ಬೇಕನ್ನಂತ ಕಾಲ ಕಡೆ ಏನೇನು ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಮನ್ಯಾಗ ಅವತ್ತೇ ದುಡ್ದು ಅವತ್ತೇ
ಅನ್ನುವಂತ ಪರಿಸ್ಥಿತಿ ಕಬೀರದಾಸಂದಿತ್ತು. ಹೌದು, ಅವಾಗ ಸಂತರ ಬಂದಾರ. ಏನು ಮುಂಜಾನೆ ಅವ್ರಿಗೆ ಚಾ ಮಾಡ್ಬೇಕಂದ್ರೆ ಸಕ್ರಿ ಇಲ್ಲ, ಚಾ ಪುಡಿ ಇಲ್ಲ. ಗಂಡಗ ಹೇಳ್ತಾರ ಹೆಂಡತಿ ಏನಂತ ಹೇಳ್ತಾರ ಪತಿದೇವ. ಸಂತರ ಮಾತ್ರ ಮನೆಗೆ ಬಂದಾರ. ಇದೊಂದು ಭಕ್ತಿ ಪರೀಕ್ಷೆ ನಮ್ಮದ, ಹ್ಯಾಂಗ ಮಾಡ್ಬೇಕ್ರಿ ಅನ್ಲಕ್ಕಿ, ಹೆಂಗ್ ಮಾಡ್ಬೇಕು? ಅವಾಗ ಮಗ ಮತ್ತು ಕಬೀರದಾಸ ಕೂಡ್ಕೊಂಡು ವಿಚಾರ ಮಾಡಿದ್ರು. ಏನಂತ ಹೇಳಿ ವಿಚಾರ ಮಾಡಿದ್ರವ? ರಾತ್ರಿ ಆಗಿರ್ತಕ್ಕಂಥವ್ರು ಇವತ್ತು ಏನು ಇಲ್ಲಪ್ಪ, ಮತ್ತೊಬ್ಬರಿಗೆ ಸಾಲ ಕೇಳ್ಬೇಕಂದ್ರೆ ಯಾರು ಊರಾಗ ಕೊಡುದಿಲ್ಲ ನಮಗ, ಯಾರು ಕೊಡಂಗಿಲ್ಲ. ಸಾಕಷ್ಟು ಊರು ತುಂಬಾ ಸಾಲದ, ಈಗಾಗಲೇ ಸಾಲದ. ಹೌದು, ಹೌದಿಲ್ಲ? ಯಾರು ಕೊಡೋರ ತಿಳ್ಕೊಂಡು ಏನ್ ಮಾಡಿದ್ರು ಆ ಕಬೀರ ಮತ್ತು ಕಬೀರದಾಸ ಮತ್ತು ಮಗ ಕಮಾಲ್ ಆಗಿರ್ತಕ್ಕಂಥವ್ರು ಇಬ್ರು ಕೂಡ್ಕೊಂಡು ರಾತ್ರಿ ಒಂದು ಅಂಗಡಿ ಒಳಗ ಎಟ್ಟು ಬೇಕಲ್ಲ ಒಂದು ವಸ್ತು ತಗೊಂಡು ಬರ್ಬೇಕಂತ ಒಂದು ಅಂಗಡಿಗೆ ಹೋದ್ರು. ಅವರು ಅಂಗಡಿ ಕದ ಹಾಕಿತ್ತು. ಕದ ಆ ಅಂಗಡಿಗೆ ಒಂದು ಕಿಡಿಕಿತ್ತು. ಇಲ್ಲಿ ಕಿಡಿಕಿ ಅಂತಲ್ಲ, ಅಷ್ಟೇ ಕಿಡಿಕಿತ್ತು. ಆ ಕಬೀರದಾಸನ ಮಗನ ಒಳಗೆ ಕಿಟಕಿ ಒಳಗೆ ಬಿಟ್ಟ ಕಬೀರದಾಸ. ಬಿಟ್ಟು ಕಿಟಕಿಯಾಗ ಮಗ ಸಣ್ಣ ಹುಡುಗಿ ಇಂತ ಸಣ್ಣ ಹುಡುಗಿತ್ತು. ಒಳಗೆ ಹೋಗಿ ಸಂತರಿಗೆ ಎಟ್ಟ ಬೇಕಲ್ಲ ಎಲ್ಲಾ ವಸ್ತುಗಳನ್ನ ತಗೊಂಡ. ಬೆಲ್ಲ, ಬ್ಯಾಳಿ, ಸಕ್ರಿ, ಚಾಪುಡಿ ತಗೊಂಡ. ಎಲ್ಲಾ ತಗೊಂಡ ಅಂಗಡಿಯನ್ನ ತಗೊಂಡ ಎತ್ತಿ ತಂದೆ ಕೈಯಾಗ ಕೊಟ್ಟ ಕಬೀರದಾಸನ ಕೈಯಾಗ. ಹೌದು, ಆ ಹುಡುಗಿ ಕಿಟಕಿ ಒಳಗ ಹೊರಗೆ ಬರ್ಬೇಕತ್ತದ. ಹೊರಗೆ ಬರ್ಬೇಕತ್ತದ ಮನದಾಗ ವಿಚಾರ ಮಾಡ್ತಾರೆ ಹುಡುಗ. ಏನಂತ ಹೇಳವ? ನಾ ಹಿಂಗೆ ಕಿಟಕಿ ಬಿಟ್ಟು ಹಂಗ ಹೋದ್ನಪ್ಪ ಅಂದ್ರೆ ಯಾರ ತುಡುಗ ಮಾಡ್ಕೊಂಡು ಹೋದ್ರಪ್ಪ ಅಂದ್ರೆ ಆ ಸಾವುಕಾರ ಅಂಗಡಿ ಮಾಲಕಗ ಮೋಸ ಮಾಡಿದಂಗ ಆಗ್ತದ. ಮೋಸ ಮಾಡಿದಂಗ ಆಗ್ತದ. ಅವನು ಸ್ವಲ್ಪ ಏನಾರ ಮಾಡಿ ಎಬಸ್ಬೇಕ ತಿಳ್ಕೊಂಡು ಗಡಬಡಿಸ ಸಪ್ಲ ಮಾಡಿದ. ಹೌದು, ಅಂಗಡಿ ಒಳಗ ಸಪ್ಲ ಮಾಡಿಬಿಡ್ದ. ಸಾವುಕಾರ ಎದ್ದ, ಅಂಗಡಿ ಮಾಲೀಕ ಎದ್ದ. ಯಾರೋ ತುಡುಗ ಮಾಡ್ಕೊಂಡು ಎದ್ದ ಬಾ ನೋಡ್ತಾನ. ಕಬೀರದಾಸನ ಮಗ ಅರ್ಧ ಕಿಟಕಿ ಒಳಗ ದಾಟ್ ಹೊಂಟಿದ್ದ. ರುಂಡ ಹೊರಗಿತ್ತು, ದಡ ಒಳಗಿತ್ತು. ಹೌದು, ಕಬೀರದಾಸನ ಮಗನ ಕಮಲನ ರುಂಡ ಹೊರಗಿತ್ತು, ದಡ ಒಳಗಿತ್ತು. ಹೌದು, ಆ ಅಂಗಡಿ ಮಾಲಕ ಅಂಗಡಿ ಒಳಗೆ ನಿಂತುಕೊಂಡು ಕಾರ್ ಹಿಡಿದ ಜಗತ್ತಿದ್ದ. ಕಬೀರದಾಸ ಆಗಿರ್ತಕ್ಕಂಥವ ಮುಂದೆ ಕೈ ಹಿಡಿದ ಮಗನ ಕೈ ಹಿಡಿದ ಜಗತ್ತಿದ್ದ. ಇಬ್ಬರಿಗೆ ಅಡ್ಕೋತಿನಾಗ ಅಡಿಕೆ ಸಿಕ್ಕಂಗಾಯ್ತು ಹುಡುಗನ ಪರಿಸ್ಥಿತಿ ರೀ. ಹೌದು, ಅವಾಗ ಹಳ್ಳಿ ಮಗ ಹೇಳ್ತಾನ ಹುಡುಗ. ಏನಂತ ಹೇಳಿ? 8 ವರ್ಷದ ಬಾಲಕ ಹುಡುಗಿದ್ದ. ಹೌದು, ಯಪ್ಪ ಹಿಂದಾದ್ರೆ ಮುಂದೆ ಅನಾಹುತ ಆಗ್ತಾವ, ನಾನು ರುಂಡ ಕಡ್ಕೊಂಡು ಹೋಗಿ ಮೊದಲ ಮನೆಗೆ ಹೋಗಿ ಸಂತರಿಗೆ ಊಟಕ್ಕೆ ಹಾಕು. ಹೌದು, ನಾನು ಬಿಟ್ಟು ಮೊದಲು ರುಂಡ ಕಡ್ಕೊಂಡು ಹೋಗಂದವ. ಹೋಗು ಆಯ್ತಂದ ಮಗ. ಆಗ ತಂದೆಗಿರ್ತಕ್ಕಂಥವ್ರು ಪಂಡರಪುರ ವಿಠ್ಠಲನ ಮ್ಯಾಲ ನಂಬಿಕೆ, ವಿಶ್ವಾಸ, ಭಕ್ತಿ ಇತ್ತು. ಯಪ್ಪ ಕೊಲ್ಲವ ನೀನ, ಕಾಯವನು ನೀನ. ಹೌದು, ಎಲ್ಲಾ ಮಾಡವ ಇಂಥ ಪರಿಸ್ಥಿತಿ ತಂದಿಟ್ಟವನು ಭಗವಂತ ನೀನೇ ಇದಿ. ಹೌದು ಅಂತ ತಿಳ್ಕೊಂಡು ಅವನ ಮಗನ ರುಂಡ ಕಡ್ಕೊಂಡು ಹೋದ ತಂದಿ. ಹೌದು, ನೋಡ್ರಿ ಭಕ್ತಿ ಎಂತದ ನೋಡ್ರಿ. ಮಗ ಅನ್ನೋದು ಪರಿಜ್ಞಾನ ಇಲ್ಲ ಮಗ ಇಲ್ಲ. ಹೌದಿಲ್ಲ? ಹೌದು, ಮಗನ ರುಂಡ ಕಡ್ಕೊಂಡವನೇ ಹೋಗಿ ಒಳಗ ಮನೆಯೊಳಗ ಮುಚ್ಚಿಟ್ಟು ಸಂತರಿಗೆ ಪಂಚಾಮೃತದ ಅಡಿಗೆ ಮಾಡಿ ಊಟಕ್ಕೆ ಹಾಕಿ. ಹೌದು, ಮುಂಜಾನೆ ಸಂತರು ನನ್ನ ಬೀಳ್ಕೊಡಕತ್ತಿದ್ರು. ಹೌದು, ಅವಾಗ ಸಂತರ ದಿಂಡೆ ಯಾಕಂದ್ರೆ ಭಜನೆ ಮಾಡ್ಕೊತ ಊರು ತುಂಬಾ ಸುತ್ತಾದ ಅಗಸಿ ಬಾಗಿಲು ದಾಟಿ ಹೊಂಟಿತ್ತು. ಸಂತರ ದಿಂಡೆ ದಾಟ ಹೊಂಟಿತ್ತು. ಆ ಸಂದರ್ಭದಾಗ ಅಗಸಿ ಬಾಗಿಲಿಗೆ ಅಂಗಡಿ ಮಾಲಕ್ ಏನ್ ಮಾಡಿದ್ರಿ? ಏನ್ ಮಾಡಿದವ? ಆ ಮಗ ಕಬೀರದಾಸನ ಮಗನ ದಡ ಏನಿತ್ತಲ್ಲ, ರುಂಡ್ರಿಂದ ಈ ಕಡೆ ಕೆಳಗೆ ಏನಿತ್ತಲ್ಲ. ಹೌದು, ಆ ದಡ ತಗೊಂಡು ಅಗಸಿ ಬಾಗಿಲಿಗೆ ಕಟ್ಟಿದ್ರಿ. ಅಗಸಿ ಬಾಗಿಲಿಗೆ ಕಟ್ಟಿದ್ದ. ನೋಡ್ರಿ ವಿಚಾರ ಮಾಡಿ ಮಾತು ಹೆಂಗದ. ಅಗಸಿ ಬಾಗಿಲು ಕಟ್ಟಿದ್ದ. ಅವಾಗ ದಿಂಡೆ ಹಾರ ಹೊಂಟಿತ್ತು. ಹೌದು, ಎಲ್ಲಾರು ಸಂತರ ಬಂಡರಪುರ ವಿಠ್ಠಲನ ಧ್ಯಾನ ಮಾಡ್ತಿದ್ರು. ತಾಳಿ ಹೊಡ್ಕೊತ ಹೊಂಟಿರುವಂತ ಸಂದರ್ಭದಾಗ ಹೌದು, ಆ ಮ್ಯಾಲ ಏನಿರ್ತಕ್ಕಂತ ಮಗ ಕಮಾಲನ ದಡ ಏನತ್ಲ, ದಡ ಪಂಡರಪುರ ದಡ ಪ್ರಾಣ ಹಾರವರು ರುಂಡ್ ಇಲ್ಲಾರ್ದಂತ ಶರೀರ ರುಂಡ ಇರ್ಲಾರ್ದಂತ ಶರೀರ. ಹೌದು, ಚಪ್ಪಾಳಿಗೆ ಬರೆದ ಪಂಡರಪುರ ವಿಠ್ಠಲನ ಧ್ಯಾನ ಮಾಡ್ತಿತ್ತು. ಬಂದ ಪಂಡರಪುರ ನೋಡ್ರಿ ಮಾತು ಹೇಳ್ತಾರಲ್ಲ. ಹೌದಿಲ್ಲ? ಹೌದು, ಒಳ್ಳೆ ಅಳಿಲಿಕ್ಕತ್ತಿದ್ದತ್ತ. ಅದನ್ನ ಮಗನ ದಡ ನೋಡಿ ಚಪ್ಪಾಳಿಗೆ ಬಡದ ಧ್ಯಾನ ಮಾಡ್ತಿತ್ತ. ಮಗನ ಆ ದಡ ಧ್ಯಾನ ಮಾಡ್ತಿತ್ತು ವಿಠ್ಠಲಂದ. ಹೌದು, ಅವಾಗ ಇದನ್ನೆಲ್ಲಾ ನೋಡಿ ಕಬೀರದಾಸಗ ದುಃಖ ಆಯ್ತ್ರಿ. ಅಳಿಲಿಕ್ಕೆ ಶುರು ಮಾಡಿದ. ಚಾಲು ಮಾಡ್ದ. ಅವಾಗ ಸಂತ್ರ ಅಂದ್ರತ್ತ ಏನಂತೇವ? ಕಬೀರ ಪಂಚಾಮೃತದ ಅಡಿಗೆ ಮಾಡಿ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಹೊರಗೆ ನಮ್ಮನ್ನ ಬೀಳ್ಕೊಡ್ಲಕತ್ತಿದಿ, ಯಾಕೆ ಅಳ್ಲಿಕ್ಕತ್ತಿದಿ ಅಂದ್ರತ್ತ. ಯಾಕೆ ಯಪ್ಪ, ನಮ್ದು ದಿನಾಲು ದುಡಿದು ತಿನ್ನುವಂತ ಬಡಪಾಯಿ ನಾನಿದೀನಿ. ಹೌದು, ನಿಮಗ ಮುಂಜಾನೆ ಊಟಕ್ಕೆ ಹಾಕ್ಲಿಕ್ಕೆ ಏನೂ ಇದ್ದಿದ್ದಿಲ್ಲ. ಒಂದ್ ಅಂಗಡಿ ಒಳಗೆ ಹೋಗಿ ಇಂಥ ಸಂದರ್ಭ ಹಿಂಗಾಯ್ತು. ದಡ ಕಡ್ಕೊಂಡು ರುಂಡ ಕಡ್ಕೊಂಡು ಬಂದ ಮನೆಯೊಳಗಿಟ್ಟೆ. ದಡ ಮಾತ್ರ ಅಂಗಡಿ ಮಾಲಕಿನೊಳಗಿತ್ತು. ಅಂಗಡಿ ಮಾಲಕ್ಕಾಗಿರ್ತಕ್ಕ ನನ್ನ ಮಗನ ದಡ ದ್ವಾರ ಬಾಗಿಲು ಕಟ್ಟ್ಯಾನ್ರಿ ಅಂದತ್ತ ಕಬೀರದಾಸ. ಹೌದು, ಅವಾಗ ಸಂತರ ಮನದಾಗ ತಿಳ್ಕೊಂಡ್ರು. ಏನಂತ ಹೇಳುವ? ಪಂಡರಪುರ ವಿಠ್ಠಲನ ಮೇಲೆ ನಂಬಿಕೆ, ವಿಶ್ವಾಸ, ಭಕ್ತಿ ಇಟ್ಟ ಯಾವ ರೀತಿ ಮಗನ ಪರಿಜ್ಞಾನ ಇರ್ಲಾರ್ದ ಮಗನ ರುಂಡ ಕಡ್ದಾನಪ್ಪ ಅಂದ್ರ ಮಗನ ರುಂಡ ಕಡ್ದ ನಮಗ ಪಂಚಾಮೃತದ
ಯಾಕೇನಪ್ಪ ಅಂದ್ರ ಅನ್ನದಾನ ಮಾಡ್ಯಾನಪ್ಪ ಅಂದ್ರ ಇವನ್ನ ಪ್ರಾಣವನ್ನು ಹೊಳ್ಳಿ ಮರಳಿ ಕೊಡಬೇಕಂತ ತಿಳ್ಕೊಂಡು ಅವ್ರನ್ನ ಏನ್ ಮಾಡಿದತ್ತ ಹೌದು ಆ ಪಂಡರಪುರ ವಿಠಲನ ಧ್ಯಾನ ಮಾಡಿ ಆ ದಡಕ್ಕೆ ಕಟ್ಟಿರ್ತ ಆ ದಡ ಏನು ಮ್ಯಾಲ ಕಟ್ಟಿದ್ರಲ್ಲ ಹೌದು ಕಟ್ಟಿರ್ತಕ್ಕಂತ ದಡವನ್ನ ಕೆಳಗಿಟ್ರು ಸಂತರು ಆ ರುಂಡ ತಂದು ದಡಕ್ ಹಚ್ಚಿದಂತ ಸಂದರ್ಭದಾಗ ಏನಾಯ್ತವ ಸಂತರ ಪಂಡರಪುರ ವಿಠಲನ ಧ್ಯಾನ ಮಾಡಿದ ಬಂಧುಗಳೇ ಹೌದು ಸತ್ತಿರ್ತಕ್ಕಂತ ಮಗ ಕಬೀರದಾಸರ ಮಗ ಜೀವಂತವಾಗಿ ಎದ್ದ ಬಂಧುಗಳು ಇದು ಅನ್ನದಾನ ಅನ್ನದಾನ ಸಂಬಂಧ ಇದು ಅನ್ನದಾನದಿಂದ ಅದಕ್ಕಾಗಿ ದಾನ ಅನ್ನೋದು ಬಹಳ ಶ್ರೇಷ್ಠ ಅದಕ್ಕೆ ಉಂಡ ಮಣಿ ಯಾಕಂದ್ರೆ ಅವ್ರ ಮನೆಯೊಳಗೆ ಊಟ ಮಾಡಿದಪ್ಪ ಅಂದ್ರೆ ಅವ್ರ ಋಣ ತಿರಿಸಿ ಹೋಗ್ಬೇಕಂತ ತಿಳ್ಕೊಂಡು ಹೌದು ಸಂತರಾಗಿರ್ತಕ್ಕಂಥ ಸತ್ತಿರ್ತಕ್ಕಂತ ಮಗನ ದಡ ಮತ್ತು ರುಂಡ ಒಂದಕ್ಕೊಂದು ಹಚ್ಚಿ ಜೀವ ಪಂಡರಪುರ ವಿಠಲನ ಧ್ಯಾನ ಮಾಡೋದ್ರಿಂದ ಆ ಮಗ ಸತ್ತಿರ್ತಕ್ಕಂಥ ಮಗ ಬಹಳ ಜೀವಂತವಾಗಿದ್ದಾನ ಬಂಧುಗಳೇ ಇದು ದಾನದಿಂದ ಆಗ್ಯದ ಇನ್ನು ಧರ್ಮದಿಂದ ಯಾರ ಸತ್ತವ್ರು ಹೆಂಗ್ ಏನಾದ್ರು ಹೌದಾ ಧರ್ಮದಿಂದ ಯಾರ್ಯಾರು ಸತ್ತವ್ರು ಹೆಂಗೆ ಜೀವಂತ ಅನ್ನದಾನ ಮಾಡುವುದರಿಂದ ಸತ್ತಿರ್ತಕ್ಕಂಥ ಮಗ ಬಹಳ ಜೀವಂತ ಆಗ್ಯಾನ ಆಗ ನೀವು ಅನ್ನದಾನದಿಂದ ಆಗ್ಯದ ಇನ್ನು ಧರ್ಮದಿಂದ ನೀ ಯಾರು ಸತ್ತಿರ್ತಕ್ಕಂಥವ್ರು ನೀ ಏನಾಗಿರಿ ಯಾರನ್ನ ಕ್ಷಮಾ ಮಾಡಿರಿ ಅವ್ರು ಹೇಳ್ತಾರ ತಮ್ಮ ಸಾಕಷ್ಟು ವಿಷಯಗಳದಾವ ವಿಷಯ ಎರಡು ಬಹಳ ಸಸಾರ ಅದಾವ ಹೌದು ಹೌದು ವಿಷಯ ಯಾವ್ದಾದ್ರು ಕೂಡ ಸಸಾರದವ ಅನ್ನುವಂತ ಮಾತನ್ನು ಹೇಳಿ ಬಾಳೇನು ಮಾತಾಡುವಂತ ಅವಶ್ಯಕತೆ ನಾಲ್ಕೇ ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾ